ಬೇಗ ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಗುರುವೇ, ಬೇಗ ಹಾಕೊಳ್ಳಿ. ಇಂಥದ್ದೆಲ್ಲ ಇನ್ನು ಏನೇನು ನೋಡಬೇಕು ನೀವು ಟೆಲಿಗ್ರಾಮ್ ಚಾನಲ್ಲೇ ಫಸ್ಟ್ ಬರೋದು. ಇವರೆಲ್ಲ ನೋಡಬಾರ್ದ, ನೀವು ಕಣ್ ತುಂಬ್ಕೊಂಬಾರ್ದ. ಅಲ್ಜಾರಿ ಜೋಸಫ್ನ ತಗೊಂಡಿರುವಂಥದ್ದು ಲಿಂಕ್ ಡೌನ್ ಡಿಸ್ಕ್ರಿಪ್ಷನ್. ಟೆಲಿಗ್ರಾಮ್ ಚಾನಲ್ ಎಲ್ಲಾನು ಅಪ್ಡೇಟ್ಸ್ ಅದರಲ್ಲೇ ಬರ್ತಾ ಇದೆ, ಲೈವ್ ಅಪ್ಡೇಟ್ಸು. ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡ್ರಿ ಫಸ್ಟು. ಇವಾಗ ಮ್ಯಾಟ್ರಿಗೆ ಬರೋಣಪ್ಪ. ಅಲ್ಜಾರಿ ಜೋಸಫ್ನ 11.5 ಕೋಟಿ ಕೊಟ್ಬಿಟ್ಟು ನಮ್ಮ RCB ಎತ್ತಾಕೊಂಡಿದೆ. RCBಗೆ ನಿನ್ನೆ ಅಂತೂ ಒಂದು ಪೋಸ್ಟ್ ಹಾಕಿದ್ರು RCB ಇನ್ಸ್ಟಾಗ್ರಾಮಲ್ಲಿ, ಯಾರು ಮೊದಲನೇ ಪಿಕ್ ಆಗ್ಬೋದು ನಮ್ಮ RCBಗೆ ಅಂತ ಪ್ರಿಡಿಕ್ಟ್ ಮಾಡಿ ಅಂತ ಒಂದು ಪೋಸ್ಟ್ ಹಾಕಿದ್ರು. ನಾನು ಅದರಲ್ಲಿ ಫಸ್ಟ್ ಸೆಟಲ್ಲಿ ಗೊತ್ತಲ್ಲ ಮನೀಶ್ ಪಾಂಡೆ, ಅದರಲ್ಲಿ ಮನೀಶ್ ಪಾಂಡೆ ಅಂತ ಹಾಕೊಂಡು ಒಂದು ಏನೋ ಪ್ರೊಡಿಕ್ಷನ್ ಹಾಕಿದೆ, ಅಲ್ಲಿ ಒಬ್ಬರನ್ನ ಬ್ಯಾಟರ್ ಪಿಕ್ ಮಾಡ್ಬೋದು ಅಂತ ಅನ್ಕೊಂಡು ಹಾಕಿದ್ದೆ. ಬಟ್ RCB ಈ ರೇಂಜಿಗೆಲ್ಲ ಒಂಥರ ಯಾರು ಯೋಚನೆ ಮಾಡಿರಲ್ಲ ಅಲ್ಜಾರಿ ಜೋಸಫ್ನ ತಗೊಂತಾರೆ ಅಂತ. ಯಾರು ಕೂಡ ಯೋಚನೆ ಮಾಡಿರಲ್ಲ, ನೀವು ಯೋಚನೆ ಮಾಡಿರಲ್ಲ, ನಾನು ಯೋಚನೆ ಮಾಡಿಲ್ಲ, ಯಾರನ್ನ ಮಗನೂ ಯೋಚನೆ ಮಾಡಲ್ಲ. ಅಲ್ಜಾರಿ ಜೋಸಫ್ ವಿಲ್ ಬಿ ದ ಫಸ್ಟ್ ಪಿಕ್ ಫಾರ್ RCB ಅಂತ ನಂಬಕ್ಕೆ ಆಗಲ್ಲ. ಸ್ಟನ್ ಆಗೋಗ್ಬಿಟ್ಟಿರ್ತಾರಲ್ಲ ಅಲ್ಜಾರಿ ಜೋಸಫ್. ತಗೊಳ್ಳಿ, ಬಟ್ ಈ ಪಾರ್ಟಿ ರೇಟ್ಗೆ ಹೋಗೋರು 11.5 ಕೋಟಿ. ಅಪ್ಪ, ನನಗಂತೂ ಇದು ಸೀರಿಯಸ್ ಆಗಿ ವರ್ತ್ ಅಂತ ಅನ್ನಿಸ್ತಾ ಇಲ್ಲ. RCB ಒಳ್ಳೆ ಹುಚ್ಚುಚ್ಚು ಥರ ಹೋಗ್ತಾ ಇದೆ. ಪ್ಯಾಟ್ ಕಮಿಷನ್ 20.5 ಕೋಟಿಗೆ ಹೋಗುತ್ತೆ. ಏನು ವರ್ಲ್ಡ್ ಕಪ್ ವಿನಿಂಗ್ ಕ್ಯಾಪ್ಟನ್ ಅಂದ್ರೆ ಕಟ್ಟೆ ಹಾಕ್ಬಿಡ್ತಾರ. ಅವ್ರು ಗೆಲ್ಸ್ಕೊಂಡು ಕೊಟ್ಬಿಟ್ಟಿದ್ರು, ಒಬ್ಬರೇ ಸಿಂಗಲ್ ಹ್ಯಾಂಡ್ಲಿ ಗೆಲ್ಸ್ಕೊಂಡು ಕೊಟ್ಬಿಟ್ಟಿದ್ರು ವರ್ಲ್ಡ್ ಕಪ್ನ. ಏನು ಅಂತ ಗೊತ್ತಿಲ್ಲ, ಅವರಿಂದ ಹೋಗಿದ್ದೇನೋ ಬಿಡಿ, ಏನೋ ಕ್ಯಾಪ್ಟನ್ ಅಂತ ಹೋದ್ರು. ಬಟ್ ಇವರಿಂದ 11.5 ಕೋಟಿ ರೇಂಜಿಗೆ ಹೋದ್ರಲ್ಲ. ಲಾಸ್ಟ್ ಟೈಮು GT ಆಡಿದ್ರು, GT ಅವ್ರು ಬಿಟ್ಟಿದ್ದಾರೆ. ಅಲ್ಜಾರಿ ಜೋಸಫ್ ನಮಗೆ ಬೇಡ ಅಂತ. ಚೆನ್ನಾಗೇನೋ ಆಡ್ತಾರೆ, ಇಲ್ಲ ಅಂತಲ್ಲ. ಫಸ್ಟ್ ಮುಂಬೈಗೆ ಆಡ್ತಿದ್ರು, ಆಮೇಲೆ GTಗೆ ಬಂದರು, ಇವಾಗ ಸೈಲೆಂಟಾಗಿ ನ್ಯೂಟ್ಲಾಗಿ ಆಕ್ಷನಿಗೆ ಬಂದಿದ್ರು. ಆಕ್ಷನಲ್ಲಿ ಇವಾಗ RCBಗೆ ಬಂದಿದ್ದಾರೆ. ಅಲ್ಜಾರಿ ಜೋಸಫ್ 101 ಮ್ಯಾಚು T20ಲಿ ಆಡಿದ್ದಾರೆ. ಗೊತ್ತಿರದೆ ಅಲ್ಜಾರಿ ಜೋಸಫ್ ಏನು ಗೊತ್ತಿಲ್ವಾ ನಿಮಗೆ? ಇದರಲ್ಲಿ 121 ವಿಕೆಟ್ಸ್ನ ತೆಗೆದಿದ್ದಾರೆ. ಏನೋ ಡೀಸೆಂಟ್ ಪ್ರದರ್ಶನ ಕೊಟ್ಟಿದ್ದಾರೆ. ಮುಂಬೈಗೆ 5 ವಿಕೆಟ್ ಎಲ್ಲ ತೆಗೆದಿದ್ರು ಜಮಾನ್ದಲ್ಲಿ, ನೆನಪಿರುತ್ತೆ ಅಂತ ಅನ್ಕೊಂಡು ಅಲ್ಜಾರಿ ಜೋಸಫ್. ಇನ್ಫ್ಯಾಕ್ಟ್ ಡೆಬ್ಯೂ ಮ್ಯಾಚ್ ಅಂತ ಕಾಣಿಸ್ತಾ, IPL ಡೆಬ್ಯೂ ಮ್ಯಾಚ್ಲೇ 5 ವಿಕೆಟ್ ಎಲ್ಲ ತೆಗೆದುಬಿಟ್ಟಿದ್ರು ಅವಾಗ ಜಮಾನ್ದಲ್ಲಿ ಅಂತಾನೆ ಒಂದು 4-5 ವರ್ಷದಿಂದ ಇವ್ರಿಗೆ ತೆಗೆದಿದ್ದು. ಸೊ ಅಲ್ಜಾರಿ ಜೋಸಫ್ ಏನೋ ನಾವು RCBಗೆ ಆ ಥರ ಏನೋ ಟರ್ನು ಟ್ವಿಸ್ಟ್ ಏನಾದ್ರು ಮಾಡ್ತಾರ, ನನಗೇನೋ ಆ ಪಾರ್ಟಿ ಕಾನ್ಫಿಡೆನ್ಸ್ ಏನೋ ಕಾಣಿಸ್ತಾ ಇಲ್ಲ ಅಲ್ಜಾರಿ ಜೋಸಫಲ್ಲಿ. ಒಟ್ಟಿನಲ್ಲಿ ಡೀಸೆಂಟ್ ಬೌಲರ್ ಅಂತ, ಕಳಪೆ ಬೌಲರ್ ಅಂತ ಹೇಳೋದಿಲ್ಲ ಅಲ್ಜಾರಿ ಜೋಸಫ್ನ. ಒಟ್ಟಿನಲ್ಲಿ 11.50 ಕೋಟಿ ರೇಂಜ್ಗೆಲ್ಲ ನಿಜವಾಗಲೂ ವರ್ತಿಲ್ಲ. LSG ಅವ್ರಿಗೆ ತಲೆ ಮೇಲೆ ಬಿಡಬೇಕು ರಮ್ ಅನ್ನಂಗೆ. ನಾವು ಹೆಂಗೆ SRH ಏರ್ಸ್ಕೊಂಡೋದ್ವಿ ನೋಡಿ ಇವ್ರದ್ದು, ಬ್ಯಾಟ್ ಕಮಿನ್ಸ್ ಅವ್ರದ್ದು, ಆ ಥರ ಇವ್ರು ನಮಗೆ ಏರ್ಸ್ಕೊಂಬಂದ್ರು. LSG ಅವರು ತಲೆಕೆಟ್ಟವ್ರ ಥರ ಬಿಡ್ ಮಾಡ್ಕೊಂಡು. ನಿಜವಾಗ್ಲೂ ಗುರು ಸೀರಿಯಸ್ ಆಗಿ ಯಾರು ಅಲ್ಜಾರಿ ಜೋಸಫೇ ಅನ್ಕೊಂಡ್ರಲ್ಲ, ಏನು ಗುರು ಇದು ಹಿಂಗೆ ಶಾಕು ಅಂತ ಅನ್ಕೊಂಡಿರ್ತಾರೆ. 11.50 ಕೋಟಿ ಅದ್ರ ಲಿಟ್ರಲಿ ಇದು ವರ್ತಿಲ್ಲ. ಒಂದು 5 CRಗೆ ನಾವು ಒಳಗೆ ಬಂದಿತ್ತು ಅಂದರೆ ನನ್ನ ಪ್ರಕಾರ 5 CR ವರ್ತಿಲ್ಲ. ಅದಕ್ಕೆ ನಾವು ಒಳಗೆ ಬಂದಿತ್ತು ಅಂದರೆ ಟ್ರೈ ಮಾಡ್ಬೋದಾಗಿತ್ತು. RCB ಎಲ್ಲ ಕೂತ್ಕೊಂಡು ಅಲ್ಲಿ ಬಿಟ್ಕೊಂಡು ನಕ್ಕಂಗೆ ಕೂತ್ಕೊಂಡಿರ್ತಾರೆ. GT ಅಂತೂ ಓಹೋ ನನ್ನ ಮಕ್ಕಳ್ರ ನಿಮ್ಗೆ ಐತೆ ತಗೊಳ್ರಿ ಅಂತ ಅಂದಿರ್ತಾರೆ. ಸೊ ಇದೇನು ಅಂತ ಹೆವಿ ಕನ್ವಿನ್ಸಿಂಗ್ ಪಿಕ್ ಅಲ್ಲ. ಒಟ್ಟಿನಲ್ಲಿ ಒಂದು ರೇಂಜಿಗೆ ಚೆನ್ನಾಗೇ ಮಾಡ್ತಾರೆ. ಡೀಸೆಂಟ್ ಬೌಲರ್ನೇ ಒಂದೊಂದು ಟೈಮ್ ಒಡ್ಸ್ಕೊಂತಾರೆ, ಒಂದೊಂದು ಟೈಮು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅದೇ ಅನ್ಸರ್ಟನಿಟಿ ಅಂತೂ ಇದೆ, ಆ ಒಂದು ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳಲ್ಲ ಈ ಬೌಲರ್ಗೆ. ನೋಡೋಣ, ಒಟ್ಟಿನಲ್ಲಿ ಪಿಕ್ ಅಂತೂ ಮಾಡಿದ್ದಾಯ್ತು, ಈಗ ಏನೂ ಮಾಡೋಕ್ಕಾಗಲ್ಲ. ವರ್ಸ್ಟೆಸ್ಟ್ ಪಿಕ್ ಅಂತ ಹೇಳೋದಿಲ್ಲ ನಾನು ಇವಾಗ. ಹೌದು, ದುಡ್ಡು ನೋಡ್ತು ಅಂದರೆ ವರ್ಸ್ಟ್ ಅಂತ ಹೇಳ್ಬೋದು. ಡೀಸೆಂಟ್ ಪಿಕ್ಕೇನೆ, ಬಟ್ ಆದರೆ ದುಡ್ಡು ವರ್ಸ್ಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ನಮ್ಮ RCB. ಒಂಥರ ಏನು 100 ಕೋಟಿ ಇಟ್ಕೊಂಡಿದ್ರು ಪೋಸ್ಟಲ್ಲಿ, ಹಿಂಗೆ ದಾರಿ ಹರಿತಾ ಇದ್ದಾರಲ್ಲ, ಅಷ್ಟೇ ಮುಗೀತು. ಇನ್ನು ಸ್ಟಾರ್ಕು ಪಾರ್ಕು ಬದನೆಕಾಯಿ ಎಲ್ಲ ಇಲ್ಲ, ಇವರೇ ಮೇಯ್ನ್ ಬೌಲರು. 11.50 ಕೋಟಿ ಕೊಟ್ಟಿದ್ದಾರೆ ಅಂತಾರೆ. ಇನ್ನೂ 5 ಜನ ತಗೋಬೇಕು ನಮ್ಮ RCB. ಉಳಿದಿರೋಂಥ ಸಂವಾಟ್ ಅರೌಂಡ್ 10 ಪಾಯಿಂಟ್ ಸಂವಾಟ್ ಮಿಕ್ಕಿದೆಯಲ್ಲ, ಅಷ್ಟರಲ್ಲಿ ತೊಗೊಬೇಕು. 11 ಮಿಕ್ಕಿದೆ. ಅಷ್ಟು ಕೋಟಿಲಿ ಇನ್ನು 5 ಜನನ ತೊಗೋಬೇಕಾಗುತ್ತೆ ನಮ್ಮ RCB. ಅದು ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಗುರು. ಇವ್ರಿಗೆ ಹೀರೋ ಆಫ್ ದ ಆಕ್ಷನ್ ನಾವೇನೋ ಏನೇನೋ ಅನ್ಕೊಂಡಿದ್ವಿ, ಯಾರೋ ಹೀರೋ ಥರ ಬರ್ತಾರೆ ಅಂತ. ಬಟ್ ಅಲ್ಜಾರಿ ಜೋಸಫೇ ಹೀರೋ ಥರ ಬರ್ತಾರೆ ಯಾರೋ ಕೂಡ ಅನ್ಕೊಂಡಿರೋದಿಲ್ಲ. ನನಗೆ ಗೊತ್ತು ಸಿಕ್ಕಾಪಟ್ಟೆ ಜನ ಡಿಸಪಾಯಿಂಟ್ ಆಗಿರ್ತಾರೆ ಅಲ್ಜಾರಿ ಜೋಸಫ್ನ ತಗೊಂಡಿರೋದು ನಾನು ನೋಡ್ತು ಅಂತ ಅಂದರೆ. ಬಟ್ ಗೊತ್ತಿಲ್ಲ, ಹೂ ನೋಸ್, ಇವರೇನೆ ಗೇಮ್ ಚೇಂಜು, ಟೂರ್ನಮೆಂಟ್ ಚೇಂಜ್ ಎಲ್ಲ ಮಾಡಿದ್ರು ಮಾಡ್ಬೋದು RCBಗೆ ಅಂತ. ಆ ಒಂದು ಬಿಲೀಫ್ ಫ್ಯಾಕ್ಟರ್ ನಂಬಿಕೆಯಲ್ಲಿ ಇರಬೇಕಷ್ಟೇ. ನಾವು ಇವಾಗ ಸದ್ಯದ ಮಟ್ಟಿಗೆ ನಾವು ಜಾಸ್ತಿ ಬಿಲ್ಡಪ್ ಅಂತೂ ಕೊಡೋಕ್ಕಾಗಲ್ಲ. ಈ ಪಿಕ್ನ ನೋಡ್ತು ಅಂತಂದರೆ, ಇವ್ರು ಕೊಟ್ಟಿರೋ ದುಡ್ಡನ್ನ ನೋಡ್ತು ಅಂತಂದರೆ ಏನು ಹೇಳಬೇಕು ಅಂತ ಬರ್ತಾ ಇದೆ ನಾಲ್ಗೆಗೆ. ಬಟ್ ಈಚೆ ಹೇಳ್ಬಾರ್ದು ಅಷ್ಟೇ ನಾನು. ಆ ಥರ ಒಳಗಡೆ ಗಂಟ್ಲಲ್ಲೇ ತಗ್ಲಾಕೊಂಡು ಒಳಗಡೆ ಅದಮ್ಕೊಳ್ತಾ ಇದ್ದೀನಿ ಅಷ್ಟೇ. RCB ಏನು ಅನ್ಕೊಂಡಿದ್ವೋ, ನೀವು ನೆಟ್ಟಿಗೆ ಮಾಡ್ತೀರಾ ಅಂತ ಗೊತ್ತಿತ್ತು ಆಕ್ಷನ್ನ, ಅಂದರೆ ಸೊಟ್ಟಗೆ ಮಾಡ್ತೀರಾ ಅಂತ ಗೊತ್ತಿತ್ತು. ಬಟ್ ಈ ರೇಂಜಿಗೆ ಸೊಟ್ಟಗೆ ಮಾಡ್ತೀರಾ ಅಂತ ನಮಗಂತೂ ಗೊತ್ತಿಲ್ಲ. ಅಂದರೆ ಇವ್ರನ್ನ ಅದೇ ಹೇಳಿದ್ನಲ್ಲ, ತೊಗೊಂಡ್ರದ್ದು ಬೇಜಾರಿಲ್ಲ, ಕೊಟ್ಟರು ಅಂತ ದುಡ್ಡು ನಮಗೆ ಬೇಜಾರಾಗ್ತಿದೆ ಗುರು. ಏನು ಗುರು ನೀನೇನು ಕೊಡ್ತೀಯ ದುಡ್ಡವರು, ಅವ್ರ ಪಾಪ ಕೊಟ್ಕೊಳ್ಳಿ ಬಿಡು ಗುರು ಅಂತ ಹೇಳ್ಬೋದು. ಫ್ಯಾನ್ಸ್ ನಾವೇ ಅಲ್ವಾ? ಏನು ಗುರು ಇದು, ನನಗಂತೂ ದುಡ್ಡಂತೂ ಕನ್ವಿನ್ಸಿಂಗ್ ಅನ್ನಿಸ್ತಿಲ್ಲ ಇದು ಇವರು ಓಡೋಗಿದ್ದವರಿಂದ. ಸೊ ಓಕೆ, ಡೀಸೆಂಟ್ ಪಿಕ್ಕೇ ನೋಡೋಣ ಏನು ಮಾಡ್ತಾರೆ ಅಂತ. ಇವ್ರು ಮೇಯ್ನ್ ಬೌಲರಾಗಿ ಆಡಬೇಕು ನಮ್ಮ RCBಗೆ. ಅಲ್ಜಾರಿ ಜೋಸಫ್ ಆಡಿದ್ರೆ ಅವನ ಅಜ್ಜಿ ನಮಗೆ ಸೈಕ್ ಆಗ್ತೈತಿ.
ಜಿರಾಲ್ಡಾರು ತಗೊಳ್ಳೋದಲ್ವಾ ಗುರು, 5 ಕೋಟಿಗೆ ಹೋಗ್ತಿದ್ರು. ನಜ್ಜಿ ಏನು ಗುರು ಇದು, ನಮ್ಮ RCB ತಲೆ ಚಚ್ಕೊಬೇಕಷ್ಟೇ. ಬಿಡಿ ಹೋಗ್ಲಿ, ನೀವು ಕಮೆಂಟಲ್ಲಿ ಹಾಕಿ. ನನಗಂತೂ ಇದು ಅಷ್ಟೊಂದು ಬಲೆ ಕನ್ವಿನ್ಸಿಂಗ್ ಅನಿಸಲಿಲ್ಲ, ಡೀಸೆಂಟೇನೆ. ದುಡ್ಡಂತೂ ವರ್ಸ್ಟ್ ಅಂತ ಹೇಳ್ತೀನಿ, ಇವ್ರು ಖರ್ಚು ಮಾಡಿರೋದನ್ನ ನೋಡ್ತು ಅಂದರೆ. ಜಿರಾಲ್ಡ್ ಅವರು ಬೆಟರ್ ಆಗಿದ್ರು ನನ್ನ ಪ್ರಕಾರ. ಕಾಟ್ಸೆ ಅವ್ರನ್ನ ತೊಗೊಂಡಿತ್ತು ಇನ್ನೂ ಬೆಟರ್ ಆಗಿರೋದು, ಯಾಕಂದರೆ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿ ಸಿಕ್ಕಾಪಟ್ಟೆ ಸಲ ಇವಾಗ ರೀಸೆಂಟಾಗಂತೂ ಮೂಡ್ ಬಂದಿದ್ರೆ. ಲಾಸ್ಟ್ T20 ಆಡಿದಾಗ ಒಂದೇ ಮ್ಯಾಚಲ್ಲಿ 3 ವಿಕೆಟ್ ಎದುರ್ದು ಲಾಸ್ಟ್ ಓವರಲ್ಲಿ ಡೆತ್ ಓವರ್ ಬೌಲಿಂಗ್ ಮಾಡ್ಬೇಕಾದ್ರೆ ಒಂದು 30-35 ಹೊಡ್ಸ್ಕೊಂಡಿರ್ಬೋದು ಜಿರಾಲ್ಡ್ ಅವರು. ಬಟ್ ಆದ್ರೂ ರೀಸೆಂಟಾಗಿ ನೋಡಿ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ. ಇವ್ರದ್ದು ರೀಸೆಂಟಾಗಿ ಅದು ಯಾವುದೋ ಲೀಗಲ್ ಆಡಿದ್ರಂತೆ ಅಲ್ಜಾರಿ ಜೋಸಫು. ಆ ಲೀಗಲ್ ಆರ್ಡರ್ನ ತೊಗೊಂಡು ಇಂಟರ್ನ್ಯಾಷನಲ್ ಫಾರ್ಮೆಟ್ ಇಂಡಿಯಾ ಮೇಲೆ ಆಡಿರೋದು ಗಿರಾಲ್ಡ್ ಅವರು. ಅದನ್ನು ಇವರು ಕರೆಕ್ಟಾಗಿ ಅನಲೈಸ್ ಮಾಡಿಲ್ಲ. ಅದು ಯಾವುದೋ ಲೀಗಲ್, ಯಾವುದೋ ಕೆರೆಬಿಯನ್ ಲೀಗೋ ಬದನೆಕಾಯಿ ಲೀಗಲ್ಲೋ ಆರ್ಡ್ರನ್ನೆಲ್ಲ ತೊಗೊಂಬಂದ್ಬಿಟ್ಟು ಇವ್ರು ಗುಡ್ಡೆ ಹಾಕೊಂಡಿಲ್ಲಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ತಗೊಂಡಿದ್ದಾರೆ ಇವ್ರನ್ನ. ನೋಡೋಣ ಇದು ಕೈ ಹಿಡಿಯುತ್ತಾ ಅಥವಾ ಕಾಲೆತ್ಕೊಳ್ಳುತ್ತಾ ಅಂತ. ನಿಮ್ಮ ಪ್ರಕಾರ ಏನು ಅನ್ನಿಸ್ತಾ ಇದೆ ಈ ಪಿಕ್ಕು? ಹಾನೆಸ್ಟಾಗಿ ಹೇಳಿ. ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿಲ್ಲ, ಡೀಸೆಂಟ್ ಪಿಕ್ಕೇನೆ, ದುಡ್ಡು ಕನ್ವಿನ್ಸಿಂಗ್ ಆಗಿಲ್ಲ. ಕಾಮೆಂಟಲ್ಲಿ ಹಾಕಿ. ಸಿಗೋಣ, ಬಾಬಾ.